ಅಧ್ಯಯನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಮುಜರಾಯಿ ಇಲಾಖೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿಯವರು ಉತ್ತಮವಾದ ಕಾರ್ಯನಿರ್ವಹಣೆಯನ್ನು ಮಾಡಿದ್ದು, ಅರ್ಚಕರಿಗೆ ಸೇರಿದಂತೆ ದೇಗುಲಗಳ ಅಭಿವೃದ್ಧಿಗೂ ಸಹ ಸಾಕಷ್ಟು ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಇರುವಂತಹ ಸರ್ಕಾರದ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿಯವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಅರ್ಚಕರ ಸಂಘದ ವತಿಯಿಂದ ಆಗ್ರಹಿಸಿದರು. ರಾಮಲಿಂಗಾರೆಡ್ಡಿಯವರು 8 ಬಾರಿ ಶಾಸಕರಾಗಿ, ಸೋಲಿಲ್ಲದ ಸರದಾರರಾಗಿ, ಅನೇಕ ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿ, ಕೊಟ್ಟ ಖಾತೆಗಳಿಗೆ ಜೀವ ತುಂಬಿ ಎಲ್ಲ ಖಾತೆಗಳಲ್ಲೂ ಉತ್ತಮ ಕಾರ್ಯನಿರ್ವಹಿಸಿದ ಮಂತ್ರಿಗಳು. ಶ್ರೀಯುತರು ಅನೇಕ ಖಾತೆಗಳಲ್ಲಿ ಮುಜರಾಯಿ ಖಾತೆಯು ಒಂದು. ಮುಜರಾಯಿ ಸಚಿವರಾಗಿದ್ದಾಗ 1947 ಸ್ವಾತಂತ್ರ್ಯ ಬಂದಾಗಿನಿಂದ ಅನೇಕ ಸರ್ಕಾರಗಳು ಬಂದು ಹೋದವು. ಅನೇಕರು ಮುಜರಾಯಿ ಸಚಿವರಾದರು. ಶ್ರೀ ರಾಮಲಿಂಗಾರೆಡ್ಡಿಯವರು 2023ರಲ್ಲಿ ಸಚಿವರಾದ ಮೇಲೆ ದೇವಾಲಯಗಳಿಗೆ AB ಮತ್ತು C ವರ್ಗಗಳ ಎಲ್ಲ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಿರುತ್ತಾರೆ. ಆದ ಕಾರಣ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀವತ್ಸರವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಅರ್ಚಕರನ್ನು ಸೇರಿಸಿ ಸಮಾವೇಶ ಮಾಡಿ, ಗ್ರಾಮೀಣ ಭಾಗದ C ವರ್ಗದ ಅರ್ಚಕರು ಬಹಳ ಕಷ್ಟದಲ್ಲಿದ್ದಾರೆ, ಇವರಿಗೆ ತಸ್ತಿಕ್ ಬಿಟ್ಟರೆ ಯಾವುದೇ ಆದಾಯ ಇಲ್ಲ ಎಂದು ಮನವಿ ಮಾಡಿದಾಗ ಮಾರನೇ ದಿನವೇ ನಮ್ಮ ಬೇಡಿಕೆಗಳಿಗೆ ಆದೇಶ ಮಾಡಿದರು. ಶ್ರೀಯುತ ರಾಮಲಿಂಗಾರೆಡ್ಡಿಯವರು ಬಡ ಅರ್ಚಕರ ಆಶಾಕಿರಣ. ಇವರು ಮಾಡಿದ ಆದೇಶಗಳು, ಇನ್ನು ಮಾಡಬೇಕಾಗಿರುವ ಕೆಲಸಗಳು, ಶಿಥಿಲವಾಗಿರುವ ಪ್ರತಿ ವರ್ಷ 1000 ದೇವಾಲಯಗಳ ಅಭಿವೃದ್ಧಿ, ಅರ್ಚಕರಿಗೆ ಪ್ರತಿ ವರ್ಷ 1000 ವಸತಿ ಗೃಹಗಳ ನಿರ್ಮಾಣ, ABC ವರ್ಗಗಳ ಅರ್ಚಕರಿಗೆ ರಕ್ಷಣೆ, ಅರ್ಚಕರ ಅನುಭವ ಹೆಸರಿನಲ್ಲಿರುವ ಜಮೀನುಗಳು ಅರ್ಚಕರ ಹೆಸರಿಗೆ ಖಾತೆ ಮಾಡುವುದು, 65 ವರ್ಷ ಮೀರಿದ ಅರ್ಚಕರಿಗೆ 5,000 ಗೌರವಧನ ನೀಡಲು ಆದೇಶ, ತಸ್ತಿಕ್ಕು ಬರುತ್ತಿರುವ ಅರ್ಚಕರಿಗೆ ಗೌರವಧನ ನೀಡುವ ಯೋಜನೆ, ಇನ್ನು ಅನೇಕ ಯೋಜನೆಗಳನ್ನು ಮಾಡಲು ಶ್ರೀಯುತ ರಾಮಲಿಂಗಾರೆಡ್ಡಿಯವರಿಗೆ ಮುಜರಾಯಿ ಖಾತೆ ನೀಡಬೇಕು ಎಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರು ಒತ್ತಾಯ ಮಾಡುತ್ತೇವೆ. ಇವರು ಉಚಿತವಾಗಿ ಕಾಶಿ ಯಾತ್ರೆಗೆ, ರಾಮೇಶ್ವರ ಯಾತ್ರೆಗೆ ಕುಟುಂಬದ ಸದಸ್ಯರು ಹೋಗಲು ಆದೇಶ, ಅರ್ಚಕರು ಮರಣ ಹೊಂದಿದರೆ 2 ಲಕ್ಷ ರೂಪಾಯಿಗಳ ಪರಿಹಾರ ಧನ ನೀಡಲು ಆದೇಶ, ಕಾಯಿಲೆ ಇರುವ ವಯಸ್ಸಾದ ಮರಣ ಹೊಂದಿದ ಅರ್ಚಕರ ಮಕ್ಕಳಿಗೆ ತಹಸೀಲ್ದಾರ್ ಕಚೇರಿಯಲ್ಲೇ ಬರಾಬರ್ ನೇಮಕಾತಿ ಮಾಡಲು ಆದೇಶ, ಆಗಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸಾವಿರಾರು ವಿದ್ಯಾರ್ಥಿಗಳಿಗೆ 1998ರಿಂದ ನಿಂತು ಹೋಗಿದ್ದ ಘಟಿಕೋತ್ಸವ ಮಾಡಿ ಪ್ರಮಾಣ ಪತ್ರವನ್ನು ವಿತರಿಸಿದರು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವರಿಗೆ ಯಾವುದೇ ಖಾತೆ ಕೊಟ್ಟರೂ ಹೆಚ್ಚುವರಿಯಾಗಿ ಮುಜರಾಯಿ ಖಾತೆ ನೀಡಬೇಕೆಂದು ಈ ಮೂಲಕ ತಿಳಿಸುತ್ತೇವೆ. 2026 ಜುಲೈ 15ರಿಂದ ಆಗಸ್ಟ್ 15ರ ಒಳಗೆ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ, ಆಗಮಿಕರ, ನೌಕರ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಹಾಗೂ ಶ್ರೀಯುತ ರಾಮಲಿಂಗಾರೆಡ್ಡಿಯವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರದ ಕೆಲವು ಮಂತ್ರಿಗಳನ್ನು ಆಹ್ವಾನಿಸಿ ನಡೆಸಲಾಗುವುದು ಎಂದು ತಮ್ಮ ಮೂಲಕ ತಿಳಿಸಲು ಇಚ್ಛಿಸುತ್ತೇವೆ. ಈ ಮೇಲ್ಕಂಡ ವಿಷಯವನ್ನು ತಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕಾದವರು ರಾಜ್ಯ ಉಪಾಧ್ಯಕ್ಷರಾದ ಎಸ್ ತಿಪ್ಪೇಸ್ವಾಮಿ ಆದ ನಾವು ಮತ್ತು ಎಲ್ಲ ಪದಾಧಿಕಾರಿಗಳು ಹೋರಾಟ ಮಾಡಿ ಅನೇಕ ಸವಲತ್ತುಗಳನ್ನು ಅರ್ಚಕರಿಗೆ ಮಾಡಿಸಿರುತ್ತೇವೆ. ಇತಿ ಭಗವತ್ ಸೇವೆಯಲ್ಲಿ.